ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾವು ಬೇಕ್ರಿ ಸ್ಟೈಲ್ ಬನ್ ಮತ್ತು ಕ್ರೀಮ್ ಬನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಪರ್ಫೆಕ್ಟ್ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಮೊದಲಿಗೆ ಅಗ್ಲು ಬಾಯ್ದೊಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ಒಂದು 3 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟನ್ನ ಜಡಿ ಇಟ್ಕೊಂಡಿರಬೇಕು. ಮೊದಲೇ 3 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಪ್ ಮೆಜರ್ಮೆಂಟ್ ಅಂತ ಏನಿಲ್ಲ, ನಿಮ್ಗೆ ಯಾವ ಕಪ್ ಇದೆ ಆ ಕಪ್ಪಲ್ಲೇ ಹಾಕ್ಕೊಳ್ಳಿ. ಮತ್ತು ಇದೇ ಥರ ಈ ಸ್ಪೂನಲ್ಲಿ 6 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಸ್ಟ್ ಹಾಕ್ಕೊತಾ ಇದ್ದೀನಿ, ಡ್ರೈ ಈಸ್ಟು. ಆಲ್ಮೋಸ್ಟ್ ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ, ಡ್ರೈ ಈಸ್ಟ್ ಅಂತ ಕೇಳಿದ್ರೆ ಕೊಡ್ತಾರೆ. ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಈಗ ಒಂದು 2 ಸ್ಪೂನ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂದರೆ ಎಣ್ಣೆನೇ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಈಗ ಬೆಣ್ಣೆ ಹಾಕ್ಕೊಂಡಿದ್ದೀನಲ್ಲ, ಡ್ರೈ ಇಂಗ್ರೀಡಿಯೆಂಟ್ಸ್ನೇ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಣ್ಣೆ ಎಲ್ಲ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಕಲಿಸ್ಕೊಬೇಕು. ಯಾಕೆಂದರೆ ಒಂದೇ ಸರಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ತೆಳುವಾಗಿಬಿಡುತ್ತೆ ಅಂತ ಸ್ವಲ್ಪ ನೀರು ಹಾಕ್ಕೊಬೇಕು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿನ ಥರ ಬೇಡ, ಸ್ವಲ್ಪ ತೆಳು ಇರಲಿ, ಸ್ವಲ್ಪ ತೆಳುವಾಗಿ ಕಲಿಸ್ಕೊಬೇಕು. ಯಾಕೆಂದರೆ ನಮ್ಗೆ ಬನ್ನು ನೀಟಾಗಿ ಬರಬೇಕು. ಗಟ್ಟಿಯಾದರೆ ಹಿಟ್ಟು ನಮಗೆ ಬನ್ನು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನೋಡಿ ನಾನು ಈ ಥರ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು. ನೋಡಿ ಈ ಥರ ಅದಕ್ಕೆ ಬಂದರೆ ಸಾಕು. ಕೈಗೆ ಅಂಟಬೇಕು ಹಿಟ್ಟು. ಈ ಥರ ಅದಕ್ಕೆ ಬಂದರೆ ಹಿಟ್ಟು ನೀರು ಸರಿಯಾಗಿ ಸಾಕಾಗಿದೆ ಅಂತ. ನೋಡಿ ಈ ಥರ ಅದಕ್ಕೆ ಬಂದಿದೆ. ಸ್ವಲ್ಪ ಕೈಗೆ ಅಂಟ್ತಾ ಇದ್ದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದು ಮಾಡಿ. ಇಲ್ಲಾಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ಸಲ್ಫ್ ಮೇಲೆ ಇಲ್ಲಾಂದರೆ ಒಂದು ತಟ್ಟೆ ಮೇಲೆ ಇಟ್ಕೊಂಡು ಈ ಥರ ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನ ಜಿಗಿಬೇಕು ಚೆನ್ನಾಗಿ. ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ಮಿದ್ಕೋತೀವಿ ಅಂದರೆ ಅಷ್ಟು ಚೆನ್ನಾಗಿ ಆಗುತ್ತೆ ಅದು ಬನ್ನು. ಇಲ್ಲಾಂದರೆ ನಮಗೆ ಬನ್ನು ಕರೆಕ್ಟಾಗಿ ಬೇಕ್ರಿ ಸ್ಟೈಲು ಮತ್ತು ಸಾಫ್ಟಾಗೆಲ್ಲ ಬರಲ್ಲ. ನೋಡಿ ಈ ಥರ ಚೆನ್ನಾಗಿ ನಾವು ಬಟ್ಟೆನ ಉಜ್ಜುತ್ತೀವಲ್ಲ, ಆ ಥರ ಹಿಟ್ಟನ್ನ ಚೆನ್ನಾಗಿ ಉಜ್ಜಬೇಕು. ಈ ಥರ ಉಜ್ಜಿದ್ರೆ ನೋಡಿ ಚೆನ್ನಾಗಿ ಕೈಗೆ ಅಂಟ್ಕೊತಾ ಇರಬೇಕು ಹಿಟ್ಟು. ಅವಾಗ ಅಂಟ್ಕೊತಾ ಇದ್ರೆ ಅಂದರೆ ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀವಿ ಅಂತ. ನೋಡಿ ಈ ಥರ ಚೆನ್ನಾಗಿ ಹಿಟ್ಟು ಬನ್ನಿ ಬರೋವರೆಗೂ ಚೆನ್ನಾಗಿ ಉಜ್ಜಬೇಕು ಹಿಟ್ಟನ್ನ. ಉಜ್ಜಿದಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ ಆಗಿದೆಯೋ ಇಲ್ವೋ ಅಂತ. ಉಜ್ಜುತ್ತಾನೆ ಗೊತ್ತಾಗುತ್ತೆ ನಮಗೆ. ಅದು ಕರೆಕ್ಟಾಗಿ ಬರೋವರೆಗೂ ಉಜ್ಜಬೇಕು. ನನಗೆ ಒಂದು 15ರಿಂದ 20 ನಿಮಿಷ ತೊಗೊಂಡಿದ್ದೀನಿ ಅದನ್ನು ರೆಡಿ ಮಾಡೋಕ್ಕೆ. ನಿಮಗೂ ಗೊತ್ತಾಗುತ್ತೆ, ನಿಮಗೆ ಅದು ಮಾಡ್ತಾನೆ ಗೊತ್ತಾಗುತ್ತೆ. ಈ ಥರ ಸಲ್ಫಿಗೆ ಅಂಟ್ಕೊಳ್ತಾ ಇರ್ತದೆ. ಹಿಂಗೆ ಅಂಟ್ಕೊಳ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ನೀಟಾಗಿ ಉಜ್ಕೊಳ್ಳಿ. ಈಗ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಒಂದು ಸತಿ. ಹಿಂಗೆ ಅಗಲವಾಗಿ ಕಿತ್ತೋಗ್ದೇ ಬರಬೇಕು ನೀಟಾಗಿ. ಈ ಥರ ಇಟ್ಟು ಈ ಥರ ಬಂತು ಅಂದರೆ ಆಗಿದೆ ಅಂತ. ಈಗ ಇದನ್ನ ಸ್ವಲ್ಪ ಕೈಗೆ ಎಣ್ಣೆ ಹತ್ಕೊಂಡು ನೀಟಾಗಿ ಒಂದು ಸಮ ಮಾಡಿ ಹಿಟ್ಟನ್ನ ಸೈಡ್ಗೆ ಇಡಬೇಕು. ಏಕೆಂದರೆ ಇದು ಉಬ್ಬು ಬರಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಉಬ್ಬಿ ಬಂದ್ರೇ ಚೆನ್ನಾಗಿ ಆಗೋದು ಬನ್ನು. ಹಂಗಾಗಿ ಈಗ ಹಿಟ್ಟನ್ನ ರೆಸ್ಟ್ ಮಾಡ್ಲಿಕ್ಕೆ ಬಿಡಬೇಕು. ಮಿನಿಮಮ್ 1 ಅವರ್ ಆದರೂ ಇಡಬೇಕು ರೆಸ್ಟ್ ಮಾಡಲಿಕ್ಕೆ. 2 ಅವರ್ ಆದರೆ ತುಂಬ ಚೆನ್ನಾಗಿ ಉಬ್ಬು ಬರುತ್ತೆ. ನಾನು 1 ಅವರ್ ಆದರೂ ಇಡ್ತೀನಿ ನೋಡಿ. 1 ಅವರು 1 ಮುಕ್ಕಾಲು ಅವರ್ಗೆ. ಇವಾಗ ನೆಕ್ಸ್ಟು ಕ್ರೀಮ್ ಮಾಡ್ಕೊಳ್ಳಿಕ್ಕೆ ನಾವು ಕ್ರೀಮ್ ಮಾಡ್ಕೋಬೇಕಲ್ಲ, ಹಾಗಾಗಿ ನಾವು ಬಟರ್ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಮೆಲ್ಟಾಗಿರೋ ಬಟರ್ ತೊಗೊಳ್ಳಿ. ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ನೆಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಬಟರು. ನಾನು ಒಂದು 4 ಸ್ಪೂನಷ್ಟು ಬಟರ್ ತೊಗೊಂಡಿದ್ದೀನಿ. ಬಟರ್ ತೊಗೊಂಡು ನೀಟಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊಬೇಕು ನೀಟಾಗಿ. ನಾನು ಸ್ವಲ್ಪ ಗಟ್ಟಿಯಾಗಿದೆಯಲ್ಲ ಹಂಗಾಗಿ ಆ ಥರ ಅನಿಸ್ತಾ ಇದೆ. ಸ್ವಲ್ಪ ತೆಳು ಆದಮೇಲೆ ಸ್ವಲ್ಪ ಅದು ಐಸ್ ಎಲ್ಲ ಕೂಲ್ ಆದಮೇಲೆ ನಾರ್ಮಲ್ ಆಗುತ್ತೆ. ಈಗ ಶುಗರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಐಸಿಂಗ್ ಪೌಡ್ರ್ ಅಂತಾರಲ್ಲ, ಶುಗರ್ ಐಸ್ ಪೌಡ್ರ್ ಅಂತಾರಲ್ಲ ಅದು. ಸ್ವಲ್ಪ ಸಕ್ಕರೆ ತೊಗೊಂಡು ನೀವು ಪುಡಿ ಮಾಡ್ಕೊಂಡು ಹಾಕ್ಕೊಬೋದು. ಈಗ ಸ್ವಲ್ಪ ನೀಟಾಗಿ ಕಲಿಸ್ಕೊಬೇಕು. ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ, ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಥರ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಅದು ಮಾಡ್ಕೊತಾ ಇದ್ದೀನಿ. ಅದು ಆಗೋಷ್ಟರಲ್ಲಿ ನೋಡಿ ಈಗ ನೆಕ್ಸ್ಟ್ ಉಬ್ಬಿ ಬಂದಿದೆ ಹಿಟ್ಟೆಲ್ಲ. ಈಗ ತೋರಿಸ್ತೀನಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ. ನೋಡಿ ಒಳ್ಳೆ ದಾರ ಥರ ಬಂದಿರುತ್ತೆ. ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ನಾನು ಎಷ್ಟು ಹಾಕಿದ್ದೆ ನೋಡಿ, ಅದ್ರ ಡಬಲ್ ಸೈಜ್ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ಒಂದು ಸತಿ ಕೈ ತುಂಬ ಎಣ್ಣೆ ಹಾಕ್ಕೊಂಡು ಒಂದು ಸತಿ ಹಿಂಗೆ ಡಿಶುಮ್ ಅಂತ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಒಳಗೆ ಹೋಗುತ್ತೆ ಅಂತ. ತುಂಬ ಚೆನ್ನಾಗಾಗಿದೆ ಅಲ್ಲ, ಅಂದರೆ ನೀಟಾಗಿ ಉಬ್ಬು ಬಂದಿದೆ. ನೀವು ನೋಡ್ತಾಯಿದ್ರೆ ಗೊತ್ತಾಗುತ್ತೆ, ನಿಮಗೆ ನೋಡ್ತಾಯಿದ್ರೆ ಗೊತ್ತಾಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಅಂತ. ನೋಡಿ ಈ ಥರ ನೀಟಾಗಿ ಎಲ್ಲ ಹಿಟ್ಟನ್ನು ನೀಟಾಗಿ ಎತ್ಕೊಂಡು ನೀಟಾಗಿ ಒಂದು ಕಡೆ ಹಾಕ್ಕೊಂಡು ಮತ್ತೆ ಮಿದ್ಕೊಬೇಕು ಒಂದು ಸತಿ.
ಏಕೆಂದರೆ ಸ್ವಲ್ಪ ಉಬ್ಬಿ ಬಂದಿರುತ್ತಲ್ಲ, ಅದು ಗ್ಯಾಸ್ ಎಲ್ಲ ಹೋಗಬೇಕು, ಅದ್ರದ್ದು ಗಾಳಿ ಎಲ್ಲ ಹೋಗಬೇಕಲ್ಲ, ಹಂಗಾಗಿ ಎತ್ಕೊಬೇಕು. ಈಗ ಒಂದು ಸ್ವಲ್ಪ ಮತ್ತೆ ಸೆಲ್ಫ್ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಹಿಟ್ಟನ್ನ ಕೆಳಗಡೆ ಸೆಲ್ಫ್ ಮೇಲೆ ಹಾಕ್ಕೊಂಡು ಮತ್ತು ಅದು ಗಾಳಿ ಎಲ್ಲ ಹೋಗೋ ಥರ ನೀಟಾಗಿ ಕಲಿಸ್ಕೊಬೇಕು ಹಿಟ್ಟನ್ನ. ಅದು ಕಲಿಸ್ದಾಗ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಉಬ್ಬಿ ಬಂದಿದೆ, ನೀಟಾಗಿ ಆಗುತ್ತೆ ನೋಡಿ. ಹಿಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಳ್ಳೆ ಹತ್ತಿ ಮುಟ್ದಂಗೆ ಆಗುತ್ತೆ, ಕಾಟನ್ ಮುಟ್ದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಹಿಟ್ಟು. ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಈ ಥರ ಒಂದು 2 ಸತಿ ಹಿಂಗೆ ಉಲ್ಟಾ ಮಾಡಿ ಹಿಂಗೆ ಮಾಡಿದರೆ ನೀಟಾಗಿ ಆಗುತ್ತೆ. ಸ್ವಲ್ಪ ಕೈಗೆ ಹಿಟ್ಟು ಇಲ್ಲಾಂದರೆ ಎಣ್ಣೆನ ಹಚ್ಕೊಂಡು ಹಿಟ್ಟನ್ನ ಸ್ವಲ್ಪ ಮುಟ್ಟಿದರೆ ನಮ್ಮ ಕೈಗೆ ಅಂಟಲ್ಲ. ಈಗ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಫುಲ್ ಹಿಟ್ಟಲ್ಲಿ ಇದು ಮಾಡೋಕ್ಕಾಗಲ್ಲ, ಸ್ವಲ್ಪ ತೊಗೊಬೇಕು ಹಿಟ್ಟು. ಸ್ವಲ್ಪ ತೊಗೊಂಡು ನೀಟಾಗಿ ಅದನ್ನ ಕಟ್ ಮಾಡ್ಕೊಬೇಕು. ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಬೇಕು. ತೀರಾ ದೊಡ್ಡ ಸೈಜ್ ಕಟ್ ಮಾಡಿಕೊಂಡ್ರೆ ದೊಡ್ಡದಾಗಿಬಿಡುತ್ತೆ ಬನ್ನು. ಹಾಗಾಗಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ಮಾಡ್ಬೋದು. ವೀಡಿಯೋ ನೋಡ್ಬೇಕಾದ್ರೆ ಹಂಗೆ ನೋಡಬೇಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಇದೇ ಥರ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಕೈಲಿ ನೀಟಾಗಿ ಮಿದ್ಕೋಬೇಕು. ನಾವು ಈ ನೀಟಾಗಿ ರೌಂಡ್ ಮಾಡಿಕೊಂಡ್ರೆ ಒಳಗಡೆ ಯಾವುದು ಬಬಲ್ಸ್ ಏನೂ ಬಂದಿರಲ್ಲ, ಹಾಗಾಗಿ ಈ ಥರ ರೌಂಡ್ ಮಾಡ್ಕೊಬೇಕು. ಈಗ ನೀಟಾಗಿ ಮೊದಲಿಗೆ ನಾನು ಕ್ರೀಮ್ ಬನ್ನಿಗೆ ಯಾವ ಥರ ಬನ್ ಮಾಡ್ಕೊತೀನಿ. ನಿಮ್ಗೆ ಯಾವ ಶೇಪ್ ಬರುತ್ತೆ ಆ ಶೇಪಲ್ಲೇ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಬೇಕ್ರಿ ಸ್ಟೈಲಲ್ಲಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಲಟ್ಟಣಿಗೆಲ್ಲಿ ತೊಗೊಂಡು ಒತ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ಸ್ವಲ್ಪ ಒತ್ಕೊಬೇಕು ಅಷ್ಟೇ, ಜಾಸ್ತಿ ಬೇಡ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಿಂಗೆ ಒತ್ಕೊಂಡು ಸ್ವಲ್ಪ ಹಿಂಗೆ ಮಡ್ಚ್ಕೊಬೇಕಷ್ಟೇ. ಒಂದು ಸ್ವಲ್ಪ ಮಡ್ಚ್ಕೊಂಡ್ರೆ ಸಾಕೋದು, ಬೇಕ್ರಿ ಸ್ಟೈಲಲ್ಲೇ ಬರುತ್ತೆ. ಹಾಗಾಗಿ ಆ ಥರದ್ದು ಮಾಡ್ಕೊತಾ ಇದ್ದೀನಿ. ನಿಮಗೆ ಮಾಮೂಲಿ ಬಂದಲ್ಲೇ ಮಾಡ್ಕೊಬೋದು, ಆ ಥರನೇ ಮಾಡಬೇಕು ಅಂತ ಏನಿಲ್ಲ. ಈಗ ಸ್ವಲ್ಪ ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಇಟ್ಕೊತಾ ಇದ್ದೀನಿ ಕ್ರೀಮ್ ಬನ್ದು. ಈಗ ನೆಕ್ಸ್ಟು ಮಾಮೂಲಿ ಬನ್ನು ಅಷ್ಟೇ ಸೇಮ್ ಅದೇ ಥರ ಉಂಡೆ ಮಾಡ್ಕೊಬೇಕು. ಉಂಡೆ ಮಾಡಿಕೊಂಡು ಎಲ್ಲ ಬನ್ನೂ ಅದೇ ಥರ ನೀಟಾಗಿ ಬಬಲ್ಸ್ ಬರದೇ ಥರ ನೀಟಾಗಿ ಉಂಡೆ ಮಾಡ್ಕೊಬೇಕು. ಉಂಡೆ ಮಾಡ್ಕೊಂಡು ಎಲ್ಲ ಬನ್ನೂ ಅದೇ ಥರ ಇಟ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡ್ರೆ ಪ್ಲೇಟ್ಗೆ ಎಲ್ಲ ಬನ್ನೂ ಇಟ್ಕೊತಾ ಇದ್ದೀನಿ. ಈಗೆಲ್ಲ ಬನ್ನೂ ಅದೇ ಥರನೇ ಮಾಡ್ಕೊಬೇಕು ನೋಡಿ. ಈ ಥರ ನೀಟಾಗಿ ಓಲೆಲ್ಲ ಇಲ್ಲದೇ ಇರೋ ಥರ ಮಾಡ್ಕೊಬೇಕು. ಆವಾಗ ಚೆನ್ನಾಗಿ ಬರುತ್ತೆ ಬನ್ನು, ಒಳಗಡೆ ಬಬಲ್ಸ್ ಏನೂ ಇರೋಲ್ಲ. ಹಾಗಾಗಿ ನಾವು ನೀಟಾಗಿ ಮಾಡ್ಕೊಬೇಕು ಬನ್ನು. ನಾವು ಸಾಫ್ಟಾಗಿ ಈ ಥರ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ, ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗೆಲ್ಲ ಬಂದೂ ಅದೇ ರೀತಿಯೇ ಟ್ರೈ ಒಳಗಡೆ ಇಟ್ಕೊಳ್ಳೋಣ. ಟ್ರೈ ಒಳಗಡೆ ಇಟ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಬನ್ನನ್ನು. ಏಕೆಂದರೆ ಇದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಮತ್ತೆ ಉಬ್ಬಿ ಬರುತ್ತೆ. ಅದು ಉಬ್ಬಿ ಬಂದಮೇಲೆ ಅದು ಮತ್ತೆ ಸ್ವಲ್ಪ ಡಬಲ್ ಸೈಜ್ ಆಗಿರುತ್ತೆ. ನಾನು ಒಂದು ಬಟ್ಟೆ ಮುಚ್ಚಿ ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ದೆ ಒಂದು ಅರ್ಧ ಗಂಟೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈಗ ಉಬ್ಬಿ ಬಂದಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ಮೇಲೆ ಹಾಲು ಹಚ್ತಾಯಿದ್ದೀನಿ. ಹಾಲನ್ನ ಹಚ್ಬೇಕು ಮೇಲ್ಗಡೆ. ಹಾಲು ಹಚ್ಚಿದ್ರೆ ನೀಟಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ. ಮೇಲೆ ಶೈನಿಂಗ್ ಬರುತ್ತಲ್ಲ ಬನ್ನು. ಈ ಮಿಲ್ಕ್ ಹಚ್ಚಿದ್ರೆ ಮಿಲ್ಕ್ ಹಚ್ಬೋದು, ಹಚ್ಚೋರು ಎಗ್ ಹಚ್ಬೋದು. ಇಲ್ಲಾಂದರೆ ಮೊಟ್ಟೆ ಹಚ್ಚಲಿಲ್ಲ, ವೆಜ್ ತಿನ್ನಬೇಕು ಅಂದರೆ ನೀವು ಹಾಲನ್ನ ಹಚ್ಕೋಬೋದು. ಹಾಗಾಗಿ ನಾನು ಹಾಲು ಎಲ್ಲದಕ್ಕೂ ಹಚ್ಚಿದ್ದೀನಿ ನೋಡಿ. ಮೇಲೆ ಹಾಲು ಸವರ್ಕೊಂಡಿದ್ದೀನಿ ಬನ್ಗಳ ಮೇಲೆ. ಎಷ್ಟು ಚೆನ್ನಾಗಿ ಡಬಲ್ ಸೈಜ್ ಆಗಿದೆ ನೋಡಿ. ಈಗ ಓವನ್ಗೆ ಇಡ್ತಾಯಿದ್ದೀನಿ. 180 ಡಿಗ್ರಿ ಇಟ್ಕೊಂಡಿದ್ದೀನಿ. 180 ಡಿಗ್ರಿ ಮತ್ತು ಡಬಲ್ ರಾಡ್ ಇಟ್ಕೊಂಡಿದ್ದೀನಿ. ಈಗ ಫುಲ್ ಓವನ್ ಬಿಸಿ ಆಗೋ ಥರ ಇಟ್ಟಿದ್ದೀನಿ. ಈಗ ನೆಕ್ಸ್ಟು 5 ಮಿನಿಟ್ಸು ಫ್ರೀ ಹೀಟ್ ಇಟ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಫ್ರೀ ಹೀಟ್ ಆದರೆ ಸಾಕು. ಫ್ರೀ ಹೀಟ್ ಆಗ್ತಿದ್ದಂಗೆ ನಾವು ಮಾಡಿಟ್ಟಿರೋಂಥ ಬನ್ನೆಲ್ಲ ಒಳಗಡೆ ಇಟ್ಕೊಳ್ಳೋಣ. ಈಗ ಒಳಗಡೆ ಇಡೋಣ ನೀಟಾಗಿ ನೋಡಿ. ಒಳಗಡೆ ಇಡ್ತಾಯಿದ್ದೀನಿ. 5 ನಿಮಿಷ ಫ್ರೀ ಹೀಟ್ ಆಗಿದೆ ಇದು, ಹಾಗಾಗಿ ಒಳಗಡೆ ಇಡ್ತಾಯಿದ್ದೀನಿ. ಈಗ ಆಗಿದೆ ಒಂದು 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಸಾಕು, ಜಾಸ್ತಿ ಏನು ಬೇಡ. ಅಷ್ಟರಲ್ಲಿ ಬೇಗ ಆಗಿಬಿಡುತ್ತೆ ಬನ್ನು, ಹಾಗಾಗಿ ಅಷ್ಟೇ ಸಾಕು. 180 ಡಿಗ್ರಿನೇ ಸಾಕು. 180 ಡಿಗ್ರಿ ಮತ್ತು 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಈಗ ಬನ್ನು ಆಗ್ತಾಯಿದೆ ನೋಡಿ. ತುಂಬ ಚೆನ್ನಾಗಾಗುತ್ತೆ ಬನ್ನು. ಒಮ್ಮೆ ಟ್ರೈ ಮಾಡಿ ನೀವು, ಒಮ್ಮೆ ಹೇಗೆ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ನಾನು ಯಾವ ರೀತಿ ಅಳತೆಯಲ್ಲಿ, ಯಾವ ರೀತಿ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ.
ನಿಮ್ಮ ಹತ್ರ ಓವನ್ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಸೇಮ್ ಇದೇ ಥರ ಒಂದು ಪ್ಲೇಟಿಗೆ ಈ ಥರ ಬನ್ನೆಲ್ಲ ಮಾಡಿ ಇಟ್ಟು ಒಂದು ಇಡ್ಲಿ ಪಾತ್ರೆ ಇಲ್ಲಾಂದರೆ ಮಾಮೂಲಿ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಮರಳಿಲ್ಲ ಉಪ್ಪು ಹಾಕಿಟ್ಬಿಟ್ಟು ಇದನ್ನು ಪಾತ್ರೆ ಒಳಗಡೆ ಇಟ್ಟರೆ ಇದೇ ಥರ ಸೇಮ್ ಬನ್ನಾಗುತ್ತೆ. ಅದರಲ್ಲಿ ಒಂದು 30-35 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಬೇಗ. ನೀವು ಓವನ್ ಇಲ್ಲ ಅಂದರೆ ಮಾಮೂಲಿ ಪಾತ್ರೆಯಲ್ಲಿ ಸ್ಟವಲ್ಲೇ ಮಾಡ್ಕೊಬೋದು. ನೋಡಿ ಇದೇ ಥರನೇ ಬರುತ್ತೆ, ಸೇಮ್ ಬರುತ್ತೆ, ಡಿಫ್ರೆನ್ಸ್ ಏನಿಲ್ಲ, ಒಂದೇ ಥರನೇ ಬರುತ್ತೆ. ನೋಡಿ ಆಗಿದ್ದೆ ನಾನು ಎತ್ತಿಕೊಂಡಿದ್ದೀನಿ, ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಬಿಸಿ ಬಿಸಿ ಇದೆ ಅಂದರೆ ಎಷ್ಟು ಬಿಸಿ ಬಿಸಿ ಇದೆ, ತುಂಬ ಚೆನ್ನಾಗಾಗಿದೆ, ಎಷ್ಟು ಸ್ಪಾಂಜಾಗಿದೆ, ಎಷ್ಟು ಚೆನ್ನಾಗಿ ಓಪನ್ ಆಗ್ತಾಯಿದೆ ನೋಡಿ. ವಾವ್, ಒಮ್ಮೆ ಟ್ರೈ ಮಾಡಿ ನೀವು. ಎಷ್ಟು ಚೆನ್ನಾಗಿದೆ ಅಂದರೆ ಬೇಕ್ರಿಲೂ ಎಷ್ಟು ಚೆನ್ನಾಗಿರುತ್ತಲ್ಲ ಅದೇ ರೀತಿಯೇ ಮಾಡ್ಕೊಂಡಿದ್ದೀನಿ ನಾನು ಮನೆಯಲ್ಲೂ. ನೀವು ಬೇಕ್ರಿ ಹೊರಗಡೆ ತಿನ್ನಬೇಕು ಅಂತ ಏನಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಈಗ ಬಿಸಿ ಬಿಸಿ ಇರಬೇಕಾದ್ರೆ ಸ್ವಲ್ಪ ಬೆಣ್ಣೆ ಹಚ್ಕೊಬೇಕು. ಬೆಣ್ಣೆ ಹಚ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಬನ್ನು ಮೇಲ್ಗಡೆ, ಹಾಗಾಗಿ ಸ್ವಲ್ಪ ನೀಟಾಗಿ ಬೆಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ. ನೀವು ಬೆಣ್ಣೆ ಹಚ್ಕೊಳ್ಳಿಲ್ಲ, ನನಗೆ ಬೆಣ್ಣೆ ಹಚ್ಕೊಳ್ಳಲ್ಲ ಅಂದರೆ ಸ್ವಲ್ಪ ಒದ್ದೆ ಬಟ್ಟೆ, ಜಾಸ್ತಿ ಒದ್ದೆ ಬೇಡ, ಸ್ವಲ್ಪ ಒದ್ದೆ ಬಟ್ಟೆನ ಒಂದು 2 ನಿಮಿಷ ಮುಚ್ಚಿಡಿ ಇದ್ರ ಮೇಲೆ, ಆವಾಗ ಅದು ಸಾಫ್ಟ್ ಆಗುತ್ತೆ. ಇಲ್ಲ ಬೇಡ ಬೆಣ್ಣೆನೇ ಹಚ್ಕೊತೀವಂದರೆ ಬೆಣ್ಣೆ ಹಚ್ಕೊಳ್ಳಿ, ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬಿಸಿ ಬಿಸಿ ಇರಬೇಕಾದ್ರೆ ಬೆಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ. ಈಗ ಬೆಣ್ಣೆ ಹಚ್ಕೊಂಡಾಯಿತು ನೋಡಿ, ಬಂದು ತೋರಿಸ್ತೀನಿ ಒಂದು ಸತಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸಖತ್ ಸಾಫ್ಟಾಗಿ ಬಂದಿದೆ, ತುಂಬ ಬಿಸಿ ಬಿಸಿ ಬೇರೆ ಇದೆ ನೋಡಿ, ತುಂಬ ಬಿಸಿ ಇದೆ, ಓಪನ್ ಮಾಡೋಕ್ಕೆ ಬೇರೆ ಆಗ್ತಾಯಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಕ್ಕಳಿಗೆ ಟೀ ಟೈಮ್ಗಿರ್ಬೋದು, ಹೊರ್ಗಡೆ ಎಲ್ಲ ತೊಗೊಂಬರೋ ಬದಲು ಬರ್ಗರ್ ಮಾಡಲಿಕ್ಕಿರ್ಬೋದು, ಎಲ್ಲದಕ್ಕೂ ಬಂದು ತುಂಬ ಸೂಟ್ ಆಗುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಕ್ರೀಮೆಲ್ಲ ರೆಡಿಯಾಗಿದೆ, ಮತ್ತೊಂದು ತೋರಿಸ್ತಾ ಇದ್ದೀನಿ ಕ್ರೀಮ್ ಮಾಡಿರೋದು. ಈ ಕ್ರೀಮ್ ಆಗಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಮಗೆ ಕ್ರೀಮ್ ಆಗಿದೆ ಇಲ್ವೋ ಅಂತ. ಒಂದು ಲೋಟ ನೀರಿಗೆ ಈ ಥರ ಕ್ರೀಮ್ ಸ್ವಲ್ಪ ಹಾಕಿದ್ರೆ ಅದು ಒಳಗಡೆ ಮುಳುಗಲ್ಲ, ತೇಲ್ಕೊಂಬರುತ್ತೆ. ಹಂಗಾಗಿ ಕ್ರೀಮ್ ಆಗಿದೆ ಅಂತ, ಪರ್ಫೆಕ್ಟಾಗಿ ಕ್ರೀಮ್ ಆಗಿದೆ ಅಂತ ನೋಡಿ. ನೀಟಾಗಿ ಕೈಲಿ ಹಿಂಗೆ ಇದು ಮಾಡಿದ್ರೆ ಕ್ರೀಮ್ ನಿಂತ್ಕೊಳ್ಳಲ್ಲ ಕೈಯಲ್ಲಿ, ಈ ಥರ ಆಗಿದೆ. ಈಗ ಕ್ರೀಮ್ ಬನ್ನಿಗೆ ಒಂದು ಸತಿ ಕ್ರೀಮ್ ಹಾಕ್ಕೊಳ್ಳೋಣ ಬನ್ನಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೆ. ಮಾಮೂಲಿ ಬನ್ನು ಅಷ್ಟೇ, ಕ್ರೀಮ್ ಬನ್ನು ಅಷ್ಟೇ, ಎರಡೂ ತುಂಬ ಸಾಫ್ಟಾಗಿ ಬಂದಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ ಅಂತ. ವಾವ್, ಸಖತ್ತಾಗಿದ್ದೆಲ್ಲ, ಒಳಗಡೆ ತುಂಬ ಸಾಫ್ಟಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ಅಂದರೆ ಔಟ್ಸೈಡಲ್ಲಿ ನಾವು ಬೇಕ್ರಿಲಿ ತೊಗೊತೀವಲ್ಲ ಅದೇ ರೀತಿಯೇ ಇರುತ್ತೆ. ನಾವು ಚೆನ್ನಾಗಿ ಮಾಡ್ಕೊಬೇಕಷ್ಟೇ. ಹೆಲ್ತಿಯಾಗಿ ಮನೇಲೇ ಮಾಡ್ಕೊಂಡು ತಿಂದರೆ ನಮ್ಮ ಹೆಲ್ತು ನಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ನಾವು ಮನೇಲೇ ಮಾಡಿಕೊಂಡು ಆರಾಮಾಗಿ ಎಷ್ಟು ಬೇಕಷ್ಟು ತಿನ್ಬೋದು. ಔಟ್ಸೈಡಲ್ಲಿ ಒಂದಕ್ಕೆ 15 ರೂಪಾಯಿ 20 ರೂಪಾಯಿ ಕೊಟ್ಟು ತೊಗೊಂಬದ್ಲು ಮನೇಲೇ ನಾವು ಆರಾಮಾಗಿ ಮಾಡ್ಕೊಬೋದಲ್ವ. ಹಾಗಾಗಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮನೇಲೊಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಒಂದೇ ವಿಡಿಯೋದಲ್ಲಿ ಬನ್ ಹಾಗೂ ಕ್ರೀಮ್ ಬನ್ ಮಾಡೋದು ಹೇಗೆ ಅಂತ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ, ಹೊಸ ರೆಸಿಪಿ ಜೊತೆ ಬರ್ತೀನಿ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.